ಸಾಲಗಾಮೆ ಗ್ರಾಮದಿಂದ ರಾಯಪುರ ಗೇಟ್ವರೆಗೆ ರೋಡ್ ಟೆಂಡರ್ ಆಗಿದೆ. ನಮ್ಮ ಜನಪ್ರಿಯ ಶಾಸಕರಾದಂಥ ಸ್ವರೂಪ್ ಅವರು 12 ಕೋಟಿನ ನಮ್ಮ ಸಾಲಗಾಮೆ ಹಳೇಬೀಡು ರೋಡಿಗೆ ಬಿಡುಗಡೆ ಮಾಡಿದ್ದಾರೆ. ಆ ಪುಣ್ಯಾತ್ಮನ ಅನುದಾನ ಅಂತ ಹೇಳ್ಬೋದು. ಈ ನಾಟಿ ಕೋಳಿ ಸರ್ಕಾರದಲ್ಲಿ ಅವರು ಒಳನುಗ್ಗಿ ಆ ದುಡ್ಡು ತಂದು ಈ ರೋಡಿಗೆ ಒಂದು ಅನುದಾನ ಕೊಡ್ತಾವ್ರೆ. ಅದು ಒಂದು ದೊಡ್ಡ ಮಾತು. ಈ ಕೆಲ ಕಿಡಿಗೇಡಿಗಳು ಇದು ತಡ್ಕೊಂಡ್ರೆ ಹೊಟ್ಟೆ ಊರಿಗೆ ಅವಹೇಳನ ಹೇಳಿಕೆಗಳನ್ನ ಕೊಟ್ಟು ಶಾಸಕರಿಗೆ ಅವಮರ್ಯಾದೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾವ್ರೆ. ಇದನ್ನು ನಾವು JDS ಕಾರ್ಯಕರ್ತ ಖಂಡಿಸ್ತೀವಿ. ಯಾವತ್ತಿದ್ರೂ ಖಂಡಿಸ್ತೀವಿ. ಇದೆಲ್ಲ ಹೇಳಬಾರ್ದು. ರೋಡು ಯಾವಾಗ ಶುರುವಾಯಿತು, ಕಾಮಗಾರಿ ಶುರುವಾಯಿತು, ಆವಾಗಿಂದ ಮಳೆ ಬಿಟ್ಟಿಲ್ಲ. ಆಮೇಲೆ ಆ ರೋಡು ಅಲ್ಲಿಂದ ಅಲ್ಲಿಗೆ ಹೋಗಕ್ಕೆ 3 ಸೇತುವೆ ಬೇಕು. 3 ಸೇತುವೆ ಬಂದೋಬಸ್ತಾಗಿರೋ ಸೇತುವೆ ಬೇಕು. ಆ ಮಾಡೋಕ್ಕೆ ಆ ಕಾಂಟ್ರಾಕ್ಟಿಗೆ ಸಮಯ ಬೇಕು. ಆ ಸಮಯಕ್ಕೆ ಅನುಗುಣವಾಗಿ ಅವ್ರು ಕೆಲಸ ಮಾಡ್ತಾವ್ರೆ, ಭದ್ರವಾಗಿ ಕೆಲಸ ಮಾಡ್ತಾವ್ರೆ. ಇದು ತಡ್ಕೊಂಡಾರ್ದಲ್ಲೇ ಕೆಲವರು ಕಿಡಿಗೇಡಿಗಳು ಅವಹೇಳನ ಹೇಳಿಕೆ ಕೊಟ್ಟು ಶಾಸಕರಿಗೆ ಅವಮರ್ಯಾದೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾವ್ರೆ. ಇದನ್ನು ನಾವು ಖಂಡಿಸ್ತೀವಿ. ಶಾಸಕರು ಗ್ರಾಮಕ್ಕೆ ಬರಲ್ಲ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೂ ನಾವು ಉತ್ತರ ಕೊಡ್ತೀವಿ. ನಿನ್ನೆ ಇನ್ನು ಹಳಸನಹಳ್ಳಿಗೆ ಬಂದು ಹಳಸನಹಳ್ಳಿ ಗ್ರಾಮಕ್ಕೆ 20 ಲಕ್ಷದ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಾರೆ. ಅದರಿಂದ ಸುಂಡೇನಹಳ್ಳಿಗೆ ಬಂದು 1 ಕೋಟಿ ಕಾಮಗಾರಿನ ಸಂಪೂರ್ಣ ಮಾಡಿದ್ದಾರೆ. ಅದರಿಂದ ಒಮ್ಮಗನಹಳ್ಳಿ ಗ್ರಾಮದಲ್ಲಿ ಸಮುದಾಯ ಭವನ ಕ್ಲಿಯರ್ ಮಾಡಿದ್ದಾರೆ. ಅದನ್ನು ತಡ್ಕಣ್ಣಾರದಲ್ಲಿ ಅಪಮಾನ ನಾವು ಕಾರ್ಯಕರ್ತ ಸಹಿಸಲ್ಲ. ಇದು ನಮ್ಮ JDS ಕಾರ್ಯಕರ್ತೆಯಿಂದ ಮಾದೇಹಳ್ಳಿ ಗೇಟ್ವರೆಗೂ ಸುಮಾರು 12 ಕೋಟಿ ವೆಚ್ಚದಲ್ಲಿ ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಂಥ ಸನ್ಮಾನ್ಯ ಸ್ವರೂಪಣ್ಣವರು ಅವ್ರದ್ದೇ ಆದಂಥ ಒಂದು ಶಾಸಕರ ನಿಧಿಯಲ್ಲಿ ಅಮೌಂಟ್ ಹಾಕಿದ್ದಾರೆ. ಕೆಲಸ ಪ್ರಾರಂಭ ಆಗಿ 4-5 ತಿಂಗಳಾಗಿದೆ. ಮಳೆ ಪ್ರಭಾವ, ಆ ಟೆಂಡರ್ ಆಗಿದೆ. ಆಮೇಲೆ ಜೊತೆಗೆ ಬೇರೆ ಬೇರೆ ಒತ್ತಡಗಳಿದ್ದಾವೆ ಕಾಂಟ್ರಾಕ್ಟ್ದಾರರಿಗೆ. ಹಾಗಾಗಿ ಸ್ವಲ್ಪ ವಿಳಂಬ ಆಗಿದ್ದು ನಾನು ಒಪ್ಕೊಳ್ತೀವಿ. ಆದರೆ ಇದರಲ್ಲಿ ಯಾವುದೇ ರೀತಿಯ ರಾಜಕೀಯದ ಪಿತೂರಿ ನಮ್ಮ ಪಕ್ಷದ ಶಾಸಕರಲ್ಲಿ ಅಥವಾ ನಮ್ಮ ಪಕ್ಷದ ಕಾರ್ಯಕರ್ತರಾಗಲಿ ಅಥವಾ ಮಗರ ಪ್ರಭುಗಳಲ್ಲಿ ಏನಿಲ್ಲ. ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿದಂಗೆ ನಮ್ಮ ಶಾಸಕರ ವಿರುದ್ಧ ಏನೋ ಒಂದು ಪಿತೂರಿ ಆಡಬೇಕು ಅಂತಕ್ಕಂಥ ದೂರದೃಷ್ಟಿಯಿಂದ ಈ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಅದು ಖಂಡನೀಯ. ನಮ್ಮ JDS ಕಾರ್ಯಕರ್ತರು ನಾವು ಇದನ್ನು ಖಂಡಿಸ್ತೀವಿ. ಜೊತೆಗೆ ಈ ಒಂದು ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಈ ರಾಜ್ಯ ಸರ್ಕಾರ ಯಾವುದೇ ಅನುದಾನ ಬಿಡುಗಡೆ ಮಾಡದೇ ಇದ್ದರೂ ಕೂಡ ಇವರು ಒಳಗೊಕ್ಕಿ ಯಾವ ಸಚಿವರನ್ನ ಭೇಟಿ ಆಗಬೇಕು, ಏನು ಮಾಡಬೇಕು, ಎಂತ ಮಾಡಬೇಕು ಅಂತೇಳಿ ಅದ್ರ ಮುಖಾಂತರ ಈ ಒಂದು 12 ಕೋಟಿ ಹಣವನ್ನು ತಂದು ಈ ರಸ್ತೆಗೆ ಕಾಮಗಾರಿ ಕಾರ್ಯಕ್ರಮಕ್ಕೆ ಹಾಕಿದ್ದಾರೆ. ಅದು ಪೂರ್ಣ ಪ್ರಮಾಣದಿಂದ 5ರಿಂದ 6 ದಿವಸಕ್ಕೆ ಕೆಲಸ ಪ್ರಾರಂಭ ಆಗುತ್ತೆ. ಇದು ಸತ್ಯ. ನಾವು PW ಇಂಜಿನಿಯರ್ ಜೊತೆ ಕೂಡ ಮಾತಾಡಿದ್ದೀವಿ. ಅದ್ರ ಜೊತೆಗೆ ನಮ್ಮ ಪಕ್ಷದ ನಾಯಕರಂತ ನೀಲಕಂಠ ಅವ್ರು ಹೇಳಿದ್ರು, ಹಲಸನಹಳ್ಳಿ ಕಾಮಗಾರಿ ಇರ್ಬೋದು, ಒಮ್ಮಗನಹಳ್ಳಿ ಕಾರ್ಯಕ್ರಮ ಇರ್ಬೋದು, ಸುಂಡಳ್ಳಿ ಕಾರ್ಯಕ್ರಮ ಅವಕ್ಕೆಲ್ಲ ಪೂರಕವಾಗಿ ಸ್ಪಂದಿಸ್ತವ್ರೆ. ಜೊತೆಗೆ ನಮ್ಮ ಸಾಲಗಾಮೆ ಹೋಬಳಿಗೆ ಯಾವ ಊರಿಗೂ ಶಾಸಕರು ಬರ್ತಾಯಿಲ್ಲ ಅಂತಕ್ಕಂಥ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ನಾನು ಒಂದು ಕೇಳಕ್ಕೆ ಬಯಸ್ತೇನೆ ಅವ್ರನ್ನ. ಸುಮಾರು 6 ಗ್ರಾಮ ಪಂಚಾಯತಿ ಬರುತ್ತೆ ಸಾಲಗಾಮೆ ಹೋಬಳಿಗೆ. ಸುಮಾರು 84 ಹಳ್ಳಿ ಬರುತ್ತೆ. ನಂಬರ್ 1 ಇದು. ನಂಬರ್ 2 ಹಾಸನ ಕಸಬಾ ಹೋಬಳಿಗೆ 6 ಗ್ರಾಮ ಪಂಚಾಯತಿ ಬರುತ್ತೆ. ಅಲ್ಲೂ ಕೂಡ 85 ಹಳ್ಳಿ 90 ಹಳ್ಳಿ ಅಲ್ಲಿ ಬರುತ್ತೆ. ಅಲ್ಲಿಗೆ 180 ಇದು ಇನ್ನು 190 ಹಳ್ಳಿ ಬರೀ ಗ್ರಾಮೀಣ ಪ್ರದೇಶ ಸೇರುತ್ತೆ. ಅದು ಹಾಸನ ನಗರ ಹೊರತುಪಡಿಸಿ ಈ ಒಂದು ಗ್ರಾಮಗಳಿಗೆ ಭೇಟಿ ಮಾಡೋದ್ರ ಮುಖಾಂತರ, ಆಮೇಲೆ ಜೊತೆಗೆ ಸರ್ಕಾರಿ ಕಾರ್ಯಕ್ರಮಗಳಿರ್ತವೆ. ಹಾಸನ ನಗರ ಕೇಂದ್ರ ಬಿಂದುವಾಗಿದೆ, ಜಿಲ್ಲಾ ಕೇಂದ್ರವಾಗಿದೆ. ಸರ್ಕಾರಿ ಕಾರ್ಯಕ್ರಮ ಎಲ್ಲ ಕಡೆಗೂ ಬರೋಕ್ಕೆ ಸಾಧ್ಯ ಇಲ್ಲ. ಕಳೆದ ಬಾರಿ ಶಾಸಕರು ಕೂಡ ಅದೇ ಕೆಲಸ ಮಾಡಿದರೆ. ನಾವು ನಿರಂತರವಾಗಿ ಎಲ್ಲ ಶಾಸಕರ ಆಡಳಿತವನ್ನು ನೋಡಿದ್ವಿ. ಆದರೆ ಪ್ರಕಾಶ್ ಅಣ್ಣವ್ರ ಕಾಲದಲ್ಲಿ ನೋಡಿದ್ವಿ, ಪ್ರೀತಮ್ ಗೌಡ್ರ ಕಾಲದಲ್ಲಿ ನೋಡಿದ್ವಿ, ಇವರು ಕೂಡ ನೋಡ್ತಾ ಇದ್ವಿ. ಆದರೆ ಇಂಥ ಒಂದು ಹೇಳಿಕೆ ಕೊಡ್ತಕ್ಕಂಥದ್ದು ಖಂಡನೀಯ. ನಮ್ಮ ಶಾಸಕರು ಪ್ರಾಮಾಣಿಕವಾಗಿ, ನಿಷ್ಪಕ್ಷಪಾತವಾಗಿ, ಜಾತ್ಯತೀತವಾಗಿ ನಮ್ಮ ಕಾರ್ಯಕರ್ತರ ಜೊತೆಗೂಡಿ ಸಾಮಾಜಿಕವಾಗಿ ಕಳಕಳಿಯಿಂದ, ಜೊತೆಗೆ ಸಾರ್ವಜನಿಕ ಬದುಕಿನಲ್ಲಿ ತೊಡಗಿಸ್ಕೊಂಡು ಒಂದು ನಿಮಿಷನೂ ಕೂಡ ವೇಸ್ಟ್ ಮಾಡಿದಾಗೆ ನಾನು ಕಂಡಂಥ ಬದುಕು. ಅವ್ರ ತಂದೆಯ ಜೊತೆ ಇದ್ದಂತನೂ ಇವ್ರ ಜೊತೆ ಕೂಡ ಇದ್ದೇನೆ. ನಿರಂತರ ನೋಡ್ತಾ ಇದ್ದೇನೆ. 1 ನಿಮಿಷನೂ ಕೂಡ ಬಿಡುಗಡೆ ಇಲ್ಲದೇ 5 ನಿಮಿಷ ವೇಸ್ಟ್ ಮಾಡಿದ್ರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅಟೆಂಡ್ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ರಾಜ್ಯ ಸರ್ಕಾರ ಸ್ವಲ್ಪ ಅನುದಾನ ಕೊರತೆ ಇದೆ. ನಾವು ರಾಜ್ಯ ಸರ್ಕಾರವನ್ನು ಖಂಡಿಸ್ತೀವಿ. ಅಭಿವೃದ್ಧಿ ಪೂರಕವಾಗಿ ಹಣವನ್ನು ಬಿಡುಗಡೆ ಮಾಡ್ತಿಲ್ಲ. ಕೇವಲ ಜನತಾದಳದ ಶಾಸಕರಿಗೆ ಮಾತ್ರ ಅಲ್ಲ, BJP ಶಾಸಕರು ಕೂಡ ಇದೆ, ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕರು ಖಂಡಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಶಾಸಕರು ಅವರ ಲಿಮಿಟ್ ಏನು ಬರುತ್ತೆ ಆ ಹಣವನ್ನು ಪೂರಕವಾಗಿ ಸದ್ಬಳಕೆ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಕಾರ್ಯಕರ್ತರಿಗೆ ಅವ್ರ ಪರ ನಿಲ್ಲೋದಕ್ಕೆ ಪ್ರಾಮಾಣಿಕವಾಗಿ ಅವ್ರ ಜೊತೆ ಇರ್ತೀವಿ. ಅದ್ರ ಜೊತೆಗೆ ನಮ್ಮ ಮತದ ಪ್ರಭುಗಳ ಕೈ ಮುಗಿದು ಕೇಳ್ತಾ ಇದ್ದೇವೆ. ನಮ್ಮ ಶಾಸಕರು ದುರಾಡಳಿತ, ದುರ್ನಡತೆ, ಅಹಂಕಾರ ಅದು ಅವರಲ್ಲಿ ಇಲ್ಲ, ಅದು ಗೊತ್ತೇ ಇಲ್ಲ. ಹಾಗಾಗಿ ಅವ್ರ ಜೊತೆ ನಾವು ಕೈ ಜೋಡಿಸಿ ನಿರಂತರವಾಗಿ ಪರವಾಗಿ ಅವ್ರ ಜೊತೆ ಇರ್ತೀವಿ.